ನಾನು ಆಶಾ ಚಂದ್ರ ಭಟ್, ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೆಲ್ದಿಯಾದಂಥ ಒಂದು ಸ್ಮೂದಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದು ನಮಗೆ ಇವತ್ತು ಒಂದು ಊಟ ಬೇಡ ಅಂತೇಳಿ ಅನಿಸುವಾಗ ಎಂತಾದರೂ ಒಂದು ಸ್ವಲ್ಪ ಹೊಟ್ಟೆಗೆ ಗಟ್ಟಿಯಾಗುವಂಥದ್ದು ಏನಾದರೂ ಬೇಕಲ್ಲ, ಹಾಗೆ ಆ ಥರ ಒಂದು ಕುಡಿಯುವಂತಹ ಒಂದು ಅಥವಾ ತಿನ್ನುವಂತಹ ಒಂದು ಡ್ರಿಂಕ್ ಇದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಆ್ಯಪಲನ್ನು ಉಪಯೋಗಿಸ್ಕೊಂಡಿದ್ದೇನೆ, ಹಾಗೆ ಒಂದು ಬಾಳೆಹಣ್ಣು, ಒಂದು ಆ್ಯಪಲ್ ಪೂರ್ತಿ ಹಾಕ್ಕೊಂಡಿದ್ದೇನೆ, ಹಾಗೆಯೇ ಒಂದು ಬಾಳೆಹಣ್ಣು ಹಾಕ್ಕೊಂಡಿದ್ದೇನೆ, ರುಚಿಗೆ ಸ್ವಲ್ಪ ಸ್ವೀಟಿಗೆ ಬೆಲ್ಲ ಹಾಕ್ಕೊಂಡಿದ್ದೇನೆ, ಒಂದು 10 ಬಾದಾಮನ್ನು ಬಿಸಿನೀರಲ್ಲಿ ಹಾಕಿ ನೆನೆಸಿ ಒಂದು 1/4 ಗಂಟೆ ಬಿಟ್ಟು ಸಿಪ್ಪೆ ತೆಗೆದಿದ್ದೇನೆ. ಆಮೇಲೆ ಒಂದು ಚಮಚ ಸಬ್ಜಾ ಬೀಜವನ್ನು ನೆನೆಸಿ ಇಟ್ಕೊಂಡಿದ್ದೇನೆ. ಈಗ ಮಿಕ್ಸರ್ ಜಾರಿಗೆ ಬಾದಾಮಿ, ಆ್ಯಪಲು, ಬಾಳೆಹಣ್ಣು, ಬೆಲ್ಲ ಎಲ್ಲವನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಬೇಕು. ಫಸ್ಟಿಗೆ ನಾನು ಹಾಲು ನೀರು ಎಂತ ಹಾಕ್ಕೊಳ್ಳಿಲ್ಲ, ನಾನಿಲ್ಲಿ ಹಾಲು ಹಾಕಲಿಲ್ಲ. ಹಾಲು ಹಾಕದೆ ವೀಗನ್ ಆಗಿ ಮಾಡ್ತಾ ಇದ್ದೇನೆ. ವೀಗನ್ ಅಂದರೆ ಹಾಲಿನ ಯಾವುದೇ ಪ್ರಾಡಕ್ಟ್ ಹಾಕದೆ ಮಾಡುವಂತಹದ್ದು. ಇದಕ್ಕೆ ಈಗ ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಬಾಳೆಹಣ್ಣನ್ನು ಫಸ್ಟಿಗೆ ಕೂಡ ಹಾಕ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನುಣ್ಣಗೆ ಪೇಸ್ಟ್ ಮಾಡಿದ ನಂತರ ಒಂದು ಕಪ್ಪಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಬ್ಜಾ ಬೀಜ ನೆನೆಸಿದ್ದನ್ನು ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಹಾಕಿದ್ದೆ, ಅದು ತುಂಬಾ ಆಯ್ತದು. ಅಷ್ಟು ಒಬ್ಬರಿಗೆ ತಿಂದರೆ ಶೀತ ಆಗ್ಬೋದು, ಹಾಗೆ ಅದನ್ನು ಅರ್ಧ ಹಾಕ್ಕೊಂಡೆ. ಮತ್ತು ಮೇಲಿಂದ ಈ ನಾವು ರುಬ್ಬಿಟ್ಟಂತಹ ಆ್ಯಪಲ್, ಬಾಳೆಹಣ್ಣು ಹಾಗೂ ಬಾದಾಮಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಒಂದು ಸ್ವಲ್ಪ ಡ್ರೈ ಫ್ರೂಟ್ ಹಾಕ್ಕೊಂಡ್ರೆ ನಮ್ಮ ಹೆಲ್ದಿಯಾದ ಹಾಗೆ ಹೊಟ್ಟೆಯನ್ನು ತುಂಬಿಸುವಂತಹ, ಇದು 1 ಕಪ್ ಕುಡಿದ್ರೆ ನಮಗೆ ಸಾಕಾಗ್ತದೆ, ಊಟ ಮಾಡಬೇಕು ಅಂತಿಲ್ಲ, ಇಷ್ಟೇ ಸಾಕಾಗ್ತದೆ. ಇದು ಆರೋಗ್ಯಕರವಾದ ಆ್ಯಪಲ್ ಸ್ಮೂದಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.